ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಕುಂಭರಾಶಿಯ ಆತ್ಮೀಯ ಬಂಧುಗಳೇ, ನಿಮಗೆಲ್ಲರಿಗೂ ಕೂಡ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ. ಕುಂಭರಾಶಿಯ ಮಹಾಜನರೇ, ಇವತ್ತಿನ ಈ ವಿಡಿಯೋ ಕೇವಲ ಒಂದು ಸಾಧಾರಣ ಭವಿಷ್ಯವಾಣಿಯಲ್ಲ. ಇದು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಲಿರುವ ಮಹಾ ಎಚ್ಚರಿಕೆಯ ವಾಣಿ. ಕಳೆದ ಕೆಲವು ದಿನಗಳಿಂದ ನೀವು ಎದುರಿಸುತ್ತಿರುವ ನಿರಂತರ ಸಮಸ್ಯೆಗಳು, ಮಾನಸಿಕ ಕಿರಿಕಿರಿಗಳು ಮತ್ತು ನಿಮ್ಮ ಆಪ್ತರೇ ನಿಮಗೆ ನೀಡುತ್ತಿರುವ ದ್ರೋಹದ ಬಗ್ಗೆ ಅಡಗಿರುವ ಈ ಕಠೋರ ಸತ್ಯ ಇವತ್ತು ಬಯಲಾಗುತ್ತೆ. ದುರ್ಗಾದೇವಿಯ ನಿಜವಾದ ಭಕ್ತರು ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಜೈ ಮಾತಾದಿ ಅಥವಾ ಓಂ ನಮೋ ನಾರಾಯಣಾಯ ನಮಃ ಅಂತ ಭಕ್ತಿಯಿಂದ ಬರೀರಿ. ತಾಯಿ ದುರ್ಗೆಯ ಆಶೀರ್ವಾದ ನಿಮ್ಮ ಇಡೀ ಕುಟುಂಬದ ಮೇಲೆ ಇರುತ್ತೆ. ಕಳೆದ ಕೆಲವು ಸಮಯದಿಂದ ನಿಮ್ಮ ಮನಸ್ಸಲ್ಲಿ ಒಂದು ನಿರಂತರ ಆತಂಕ, ಒಂದು ಭೀತಿ ಮತ್ತು ಅಸಮಾಧಾನ ಕಾಡ್ತಾ ಇದೆ. ಜೀವನದ ಜಟಿಲತೆಗಳು ನಿಮ್ಮನ್ನು ಒಳಗಿನಿಂದ ಸಂಪೂರ್ಣವಾಗಿ ವಿರಕ್ತಗೊಳಿಸಿವೆ. ನಿಮ್ಮ ಸ್ವಂತ ಪರಿವಾರದಲ್ಲೇ ಅನಾವಶ್ಯಕ ಸೃಷ್ಟಿಯಾಗುತ್ತಿರುವ ಅಶಾಂತಿ, ಜಗಳಗಳು ಮತ್ತು ಕ್ಷುಲ್ಲಕ ಕಾರಣಕ್ಕೆ ಬರುವ ಕೋಪ ನಿಮ್ಮ ನೆಮ್ಮದಿಯನ್ನು ಕಸಿತಾ ಇದೆ. ನಿಮ್ಮ ತಾಳ್ಮೆ ದಿನದಿಂದ ದಿನಕ್ಕೆ ಉಡುಗಿ ಹೋಗ್ತಾ ಇದೆ ಮತ್ತು ನೀವು ಅತ್ಯಂತ ಕೋಪದ ಸ್ವಭಾವದವರಾಗಿ ಬದಲಾಗ್ತಾ ಇದ್ದೀರಾ. ಆರ್ಥಿಕ ಸಮಸ್ಯೆಗಳು ಒಂದು ಕಡೆ ಆದರೆ, ಕುಟುಂಬದಲ್ಲಿ ಒಳಗಿನ ಭಿನ್ನಾಭಿಪ್ರಾಯಗಳು ಮತ್ತು ತಪ್ಪು ತಿಳುವಳಿಕೆಗಳು ನಿಮ್ಮನ್ನು ಮತ್ತಷ್ಟು ಕುಗ್ಗಿಸ್ತಾ ಇವೆ. ಹೌದು, ನಿಮ್ಮ ಸುತ್ತಮುತ್ತಲಿರುವ ಜನ 3 ನಿರ್ದಿಷ್ಟ ಶತ್ರುಗಳು ನಿಮ್ಮ ಇಡೀ ಚಾರಿತ್ರ್ಯವನ್ನು ಧೂಳಿಪಟ ಮಾಡೋದಕ್ಕೆ ಮತ್ತು ನಿಮ್ಮ ಜೀವನವನ್ನು ದುಃಖದ ಕಡಲಿಗೆ ತಳ್ಳೋದಕ್ಕೆ ನಿರಂತರವಾಗಿ ಸಂಚನ ರೂಪಿಸ್ತಾ ಇದ್ದಾರೆ. ನೀವು ದಿನರಾತ್ರಿ ಕಷ್ಟಪಟ್ಟರೂ ಕೂಡ ನಿಮ್ಮ ಭಾಗ್ಯ ಯಾಕೆ ಸರಿ ಹೋಗ್ತಾ ಇಲ್ಲ, ಈಶ್ವರನು ನಿಮ್ಮ ಪ್ರಾರ್ಥನೆಯನ್ನು ಯಾಕೆ ಕೇಳ್ತಾ ಇಲ್ಲ ಅಂತ ನೀವು ಹತಾಶವಾಗಿ ಯೋಚನೆ ಮಾಡ್ತಿರ್ಬೋದು. ಆದರೆ ವಾಸ್ತವ ಏನಂದರೆ, ನಿಮ್ಮ ಪ್ರಗತಿಯನ್ನು ತಡೆಯುತ್ತಿರೋದು ನಿಮ್ಮ ಕರ್ಮವಲ್ಲ, ಬದಲಿಗೆ ಈ 3 ಗುಪ್ತ ಶತ್ರುಗಳ ಕಣ್ಣುಗಳು. ಅತ್ಯಂತ ಆಶ್ಚರ್ಯಕರ ಮತ್ತು ಆಘಾತಕಾರಿ ವಿಷಯ ಏನಪ್ಪ ಅಂದರೆ, ಈ ಶತ್ರುಗಳು ಎಲ್ಲೋ ಹೊರಗಿನವರಲ್ಲ, ಇವರು ನಿಮ್ಮದೇ ಅಂತ ನೀವು ನಂಬಿರುವ ನಿಮ್ಮ ಅತ್ಯಂತ ಆಪ್ತ ವಲಯದಲ್ಲಿರುವ ಸೋಗಲಾಟಿಗಳು. ಯಾರು ನಿಮ್ಮ ಮುಂದೆ ಅತ್ಯಂತ ವಿಶ್ವಾಸಾರ್ಹ ಮುಖವಾಡವನ್ನು ಧರಿಸಿದ್ದಾರೋ ಅವರೇ ನಿಮ್ಮ ಬೆನ್ನಿಗೆ ಚೂರಿ ಹಾಕ್ತಾ ಇದ್ದಾರೆ. ಅವರು ತಾವಾಗಿಯೇ ಬಂದು ನಿಮ್ಮ ರಹಸ್ಯಗಳನ್ನು ಅರಿತುಕೊಂಡು ನಿಮ್ಮ ದೌರ್ಬಲ್ಯಗಳನ್ನು ಬಳಸಿಕೊಂಡು ನಿಮ್ಮ ಹಾದಿಗೆ ಕಲ್ಲು ಹಾಕ್ತಾ ಇದ್ದಾರೆ. ಇನ್ನು ಎಲ್ಲವೂ ಕೂಡ ನಿಮಗೆ ಅದ್ಭುತವಾದ ಪರಿಹಾರಗಳನ್ನು ನಾವು ತಿಳಿಸ್ತಾ ಇದ್ದೇವೆ. ನಿಮಗೆ ಮಂಗಳವಾರ ಮತ್ತು ಶನಿ ಗ್ರಹಗಳ ಗೋಚರ ಫಲ ನಿಮ್ಮ ರಾಶಿಯ ಮೇಲೆ ತೀವ್ರ ಪ್ರಭಾವ ಬೀರ್ತಾ ಇದೆ. ಮುಂಬರುವ ದಿನಗಳಲ್ಲಿ ನೀವು ಪಶ್ಚಾತ್ತಾಪ ಪಡಬಾರ್ದು. ಅಂದರೆ ಕಟ್ಟುನಿಟ್ಟಾದ ನಿಯಮಗಳನ್ನು ಪಾಲಿಸಬೇಕು. ಈ ವಿಡಿಯೋ ನಿಮ್ಮ ಪಾಲಿಗೆ ಒಂದು ಅಮೂಲ್ಯ ಸಂಪತ್ತು ಇದ್ದಂತೆ. ಯಾರು ಇದನ್ನು ಸಂಪೂರ್ಣವಾಗಿ ಗ್ರಹಿಸ್ತಾರೋ ಅವರು ಉನ್ನತಿಯತ್ತ ಸಾಕ್ತಾರೆ. ಯಾರು ನಿರ್ಲಕ್ಷ್ಯ ಮಾಡ್ತಾರೋ ಅವರು ಮುಂದೆ ಕೈ ಇಸ್ಕಿಕೊಳ್ಬೇಕಾದ ಸಂದರ್ಭ ಬರುತ್ತೆ. ಕುಂಭರಾಶಿಯವರೇ, ನಿಮ್ಮ ಇಡೀ ಜೀವನದ ಅತಿ ದೊಡ್ಡ ಸಮಸ್ಯೆ ಏನಪ್ಪ ಅಂದರೆ ಹಣ ಅಥವಾ ಸಾಮಾಜಿಕ ಪ್ರತಿಷ್ಠೆಯ ಕೊರತೆಯಲ್ಲ. ನಿಮ್ಮ ನಿಜವಾದ ನೋವು ಅಂದರೆ ನಿಮ್ಮ ಹೃದಯದ ಆಳವನ್ನು, ನಿಮ್ಮ ಭಾವುಕತೆಯನ್ನು ಅರ್ಥ ಮಾಡಿಕೊಂಡವರೇ ಯಾರೂ ಇಲ್ಲ ಅಂತ ಅನಿಸೋದು. ನಿಮ್ಮ ಸುತ್ತ ಜನ ಇದ್ದಾರೆ, ಆದರೆ ಒಂಟಿತನವನ್ನು ನೀವು ಅನುಭವಿಸ್ತಾ ಇದ್ದೀರಾ. ಆದರೆ ಧೃತಿಗೆಡಬೇಡಿ, ಈ ಜಗತ್ತಲ್ಲಿ ಬ್ರಹ್ಮಾಂಡ ನಿಮಗೆ ಕೆಲವು ರಹಸ್ಯ ಸಂಕೇತಗಳನ್ನು ನೀಡ್ತಾ ಇದೆ. ಮುಂಬರುವ 2 ದಿನಗಳಲ್ಲಿ ಅವಧಿಯಲ್ಲಿ, ವಿಶೇಷವಾಗಿ ಸಂಜೆ ಸಮಯದಲ್ಲಿ ಯಾವುದಾದ್ರೂ ಒಂದು ಹಕ್ಕಿ ನಿಮ್ಮ ಸುತ್ತಮುತ್ತ ಪದೇ ಪದೇ ಕಾಣಿಸಿಕೊಂಡ್ರೆ ಅಥವಾ ಹಳೆಯದೊಂದು ಮರೆತು ಹೋದ ಹಾಡು ಇದ್ದಕ್ಕಿದ್ದಂತೆ ನಿಮ್ಮ ಕಿವಿಗೆ ಬಿದ್ದರೆ ಅದನ್ನು ಸಾಧಾರಣ ವಿಷಯ ಅಂತ ನಿರ್ಲಕ್ಷ್ಯ ಮಾಡಬೇಡಿ. ಅದು ಬ್ರಹ್ಮಾಂಡ ನಿಮಗೆ ನೀಡುತ್ತಿರುವ ಮಹಾ ಸೂಚನೆ. ನಿಮ್ಮ ಅರ್ಧಕ್ಕೆ ನಿಂತ ಕತೆ, ನಿಮ್ಮ ಅದೃಷ್ಟದ ಬಾಗಿಲು ಮರುಜೀವ ಪಡಿತಾ ಇದೆ ಅನ್ನೋದರ ಸಂಕೇತ ಇದು. ಮುಂಬರುವ ದಿನಗಳಲ್ಲಿ ನೀವು ಯಾರು ಊಹಿಸದ ಕಹಿ ಸತ್ಯಗಳನ್ನು ಆವಿಷ್ಕಾರ ಮಾಡ್ತೀರಾ. ಯಾರು ನಿಮ್ಮ ಯಶಸ್ಸನ್ನು ಕಂಡು ಅಸೂಯೆ ಪಡೆದಿದ್ದಾರೋ, ಯಾರು ನಿಮ್ಮ ಗೌರವಕ್ಕೆ ಧಕ್ಕೆ ತರೋದಕ್ಕೆ ಯತ್ನ ಮಾಡಿದ್ದಾರೋ ಅವರ ಮುಖವಾಡ ಕಳಚಿ ಬಿಡುತ್ತೆ. ಇಂತಹ ಅಪಾಯಕಾರಿ ಜನರು ನಿಮ್ಮ ಮುಂದೆ ತಲೆ ಬಾಗಿದಂತೆ ನಟಿಸಿ ಬೆನ್ನ ಹಿಂದೆ ನಿಮ್ಮನ್ನು ದುರ್ಬಲಗೊಳಿಸ್ತಾ ಇದ್ದಾರೆ. ನಿಮ್ಮ ಆಪ್ತ ಶತ್ರುಗಳೇ ನಿಮ್ಮ ಇಂದಿನ ಪರಿಸ್ಥಿತಿಯ ಕಾರಣ. ಆದ್ದರಿಂದಲೇ ಇಂದಿನಿಂದಲೇ ನಿಮ್ಮ ರಹಸ್ಯ ಯೋಜನೆಗಳನ್ನು, ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಮುಂದಿನ 72 ಗಂಟೆಗಳ ಕಾಲ ಯಾರೊಂದಿಗೂ ಕೂಡ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ.
ವಿಶೇಷವಾಗಿ ರಾತ್ರಿ ಸಮಯದಲ್ಲಿ ವೈಯಕ್ತಿಕ ವಿಷಯಗಳ ಚರ್ಚೆಯಿಂದ ಸಂಪೂರ್ಣ ದೂರ ಇರಿ. ಈ ಎಲ್ಲ ಗ್ರಹ ದೋಷಗಳು ಮತ್ತು ಶತ್ರುಗಳ ಬಾಧೆಯಿಂದ ಮುಕ್ತಿ ಪಡೆಯೋದಕ್ಕೆ, ನಿಮ್ಮ ಭಾಗ್ಯದ ಬಾಗಿಲು ತಾನಾಗಿಯೇ ತೆರೆಯೋದಕ್ಕೆ ಇವತ್ತು ನಾನು ನಿಮಗೆ 2 ಮಹಾ ಚಮತ್ಕಾರಿ ಪರಿಹಾರಗಳನ್ನು ತಿಳಿಸಿಕೊಡ್ತಾ ಇದ್ದೇನೆ. ಮೊದಲನೇದಾಗಿ, ಗುರುವಾರದ ದಿನ ಸ್ನಾನ ಮಾಡುವ ಬಕೆಟ್ಗೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಆ ನೀರಿನಿಂದ ಸ್ನಾನ ಮಾಡಿ ಓಂ ನಮೋ ಭಗವತ ವಾಸುದೇವಾಯ ನಮಃ ಅಂತ ನೀವು ಸ್ಮರಣೆ ಮಾಡಿ. ನಿಮಗೆ ಗುರುಬಲ ಅನ್ನೋದು ಬಲವಾಗುತ್ತೆ. ಇನ್ನು ಸೋಮವಾರ ಸಾಯಂಕಾಲದ ಸಮಯದಲ್ಲಿ ಒಂದು ಶುದ್ಧ ಹಸುವಿನ ತುಪ್ಪದ ದೀಪವನ್ನು ಸಿದ್ಧಪಡಿಸಿಕೊಂಡು ಶಿವನ ದೇವಸ್ಥಾನಕ್ಕೆ ಹೋಗಿ ಆ ದೀಪದೊಳಗೆ ಸ್ವಲ್ಪ ಕಪ್ಪು ಎಳ್ಳನ್ನು ಹಾಕಿ ಭೋಲೆನಾಥನ ಸನ್ನಿಧಿಯಲ್ಲಿ ದೀಪವನ್ನು ಬೆಳಗಿಸಿ ಅಲ್ಲಿಯೇ ಕುಳಿತು ಮಹಾಮೃತ್ಯುಂಜಯ ಮಂತ್ರವನ್ನು ಕನಿಷ್ಠ 11 ಬಾರಿ ಜಪಿಸಿ. ಇದರಿಂದ ನಿಮ್ಮ ಮೇಲಿರುವ ಎಲ್ಲ ನಕಾರಾತ್ಮಕ ಶಕ್ತಿಗಳು, ಶತ್ರುಗಳ ದೃಷ್ಟಿಗಳು ಎಲ್ಲವೂ ಕೂಡ ಹೋಗುತ್ತೆ. ಪ್ರೀತಿಯ ಬಂಧುಗಳೇ, ಕುಂಭರಾಶಿಯ ಜನರ ಜೀವನದಲ್ಲಿ ಇದ್ದಕ್ಕಿದ್ದಂತೆ ಧನಲಾಭವಾಗುವ ಒಂದು ನೂತನ ಮಾರ್ಗ ಸೃಷ್ಟಿ ಆಗ್ತಾ ಇದೆ. ನಿಮ್ಮ ಒಳ್ಳೆಯತನವನ್ನು ಯಾರು ಕೂಡ ಶೋಷಣೆ ಮಾಡೋದಕ್ಕೆ ಬಿಡಬೇಡಿ. ಸಮಯ ಮತ್ತು ಸಂದರ್ಭಕ್ಕೆ ತಕ್ಕಂತೆ ನೀವು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು. ಕೆಟ್ಟ ಸಂಪರ್ಕದಲ್ಲಿ ಮುಂದುವರಿಯೋದಕ್ಕಿಂತ ಒಂಟಿಯಾಗಿರೋದೇ ಮೇಲು. ಭಗವಂತನ ಮತ್ತು ಗುರುಗಳ ಆಶೀರ್ವಾದ ಸದಾ ನಿಮ್ಮೊಂದಿಗಿರುತ್ತೆ. ಜಾಗರೂಕರಾಗಿರಿ, ಧನಾತ್ಮಕವಾಗಿ ಯೋಚನೆ ಮಾಡಿ, ಯಶಸ್ಸು ನಿಮ್ಮದಾಗುತ್ತೆ. ನಿಮಗೆ ವಿಡಿಯೋ ಇಷ್ಟ ಆಯ್ತಂದರೆ ವಿಡಿಯೋಗೆ ಲೈಕ್ ಮಾಡಿ, ಜೈ ಮಾತಾ ಅಂತ ಕಮೆಂಟ್ ಮಾಡಿ, ಜೈ ಶ್ರೀಮನ್ನಾರಾಯಣ ಅಂತ ಕಮೆಂಟ್ ಮಾಡಿ. ಆ ಪರಮಾತ್ಮನ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಇರುತ್ತೆ ಅಂತ ಹಾರೈಸ್ತಾ ಈ ವಿಡಿಯೋನ ನಾವು ಮುಗಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.